ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಲಗೇಜಸ್ ಎಲ್ಲ ಪ್ಯಾಕ್ ಆಗಿದೆ. ನಾವು 15 ಡೇಸ್ ಅಷ್ಟು ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವು ವಿಡಿಯೋ ಕೊನೆ ತನಕ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನಾವು ನಮ್ಮ ಕಾರ್ನ ನಮ್ಮ ಫ್ರೆಂಡ್ ಮನೆ ಹತ್ರ ತೊಗೊಂಡೋಗಿ ಅಲ್ಲಿ ಪಾರ್ಕ್ ಮಾಡಿ ನಮ್ಮ ಲಗೇಜಸ್ ಎಲ್ಲ ಅವ್ರ ಕಾರ್ಗೆ ಡಂಪ್ ಮಾಡ್ತಾಯಿದ್ವಿ. ಬಿಕಾಸ್ ನಾವು ಅವ್ರ ಕಾರಲ್ಲೇ ಹೋಗ್ತಿರೋದು. ನಾವು ಮತ್ತು ಅವರಿಬ್ಬರು ಕಪಲ್ಸ್ ಬರ್ತಾ ಇದ್ದಾರೆ ನಮ್ಮ ಜೊತೆ. ಹಾಗಾಗಿ ನಮ್ಮ ಕಾರಿಂದ ಅವ್ರ ಕಾರ್ಗೆ ಲಗೇಜ್ನೆಲ್ಲ ಇಟ್ಟು ಕಾರ್ ಪೂಜೆ ಮಾಡಿಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ನಾವು ಬ್ಯಾಂಗ್ಳೂರನ್ನ ಬಿಟ್ಟಿದ್ದು ಅರೌಂಡ್ 7 o'clock ಆಗಿತ್ತು. ಬ್ಯಾಂಗ್ಳೂರಿಂದ ಹೊರಗಡೆ ಹೋಗೋ ಅಷ್ಟರಲ್ಲೇ ತುಂಬ ಟೈಮ್ ಆಗಿಬಿಟ್ಟಿತ್ತು. ಯಾಕೆಂತಂದರೆ ತುಂಬಾ ಟ್ರಾಫಿಕ್ ಇತ್ತು. ಹಾಗಾಗಿ ಅದು ಅಲ್ಲದೆ ನಾವು ನೋಡ್ತಾ ಇರ್ಬೋದು, ಈ ಪುಟ್ಟು ಸ್ಟವ್ ತೊಗೊಂಡು ಬಂದಿದ್ವಿ ಮನೆಯಿಂದ ಊಟನೂ ತೊಗೊಂಡು ಬಂದಿದ್ರು ನಮ್ಮ ಫ್ರೆಂಡ್ಸು. ಅದನ್ನ ಇಲ್ಲೇ ಬಿಸಿ ಮಾಡಿಕೊಂಡು ತಿನ್ನೋಣ ಅಂತ ತಗೊಳ್ತಾ ಇದ್ದೀವಿ. ಈ ಪೋರ್ಟಬಲ್ ಗ್ಯಾಸ್ ಬಗ್ಗೆ ಹೇಳಲೇಬೇಕು. ಇದಂತೂ ನಮ್ಮ ಟ್ರಿಪ್ ಫುಲ್ಲು ತುಂಬಾ ಹೆಲ್ಪ್ಫುಲ್ ಆಯಿತು. ನಮಗೆ ಪಾಪು ಇರೋದ್ರಿಂದ ಅವಳಿಗೆ ಅಡುಗೆ ಮಾಡೋಕ್ಕೆಲ್ಲ ನಮಗೆ ತುಂಬಾ ಈಸಿ ಆಯಿತು. ಯಾಕೆಂತಂದರೆ ಎವ್ರಿ ಟೈಮ್ ನಾವು ಹೊರಗಡೆ ಫುಡ್ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಅವಳಿಗೆ ರೆಡಿ ಟು ಈಟ್ ಫುಡ್ನ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ. ಅದನ್ನೆಲ್ಲನೂ ನಾನು ಇದರಲ್ಲೇ ಮಾಡಿಕೊಟ್ಟಿದ್ದು. ಸೊ ಇದನ್ನ ನಾವು ಇನ್ಸ್ಟಾಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ಇದು ತುಂಬಾ ಕ್ಯಾರಿ ಮಾಡೋಕ್ಕೂ ಈಸಿ ಇದೆ ಅಂತಲೇ ಹೇಳ್ಬೋದು, ಪೋರ್ಟೇಬಲ್ ಆಗಿರೋದ್ರಿಂದ. ಸೊ ನೋಡ್ತಾ ಇರ್ಬೋದು, ನಮಗೂ ಕೂಡ ನಾವು ಇಲ್ಲಿ ಪುಳಿಯೋಗರೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈ ಸಿಲಿಂಡರ್ ಬಾಟಲು ಅಷ್ಟೇ 500 rupeesಗೆ 3 ಏನೋ ಬಂದಿತ್ತು. ಅದನ್ನು ಕೂಡ ನಾವು ಇನ್ಸ್ಟಾಮಾರ್ಟಲ್ಲೇ ತೊಗೊಂಡಿದ್ವಿ. ಇದು ನಿಮಗೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಎಲ್ಲ ಕಡೆನೂ ಅವೈಲೇಬಲ್ ಇದೆ. ಒಂದು ಬಾಟಲ್ ನಮಗೆ ಅರೌಂಡ್ 1.5 hours ತನಕನೂ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಪುಳಿಯೋಗರೆನ ಇಲ್ಲೇ ರೋಡ್ ಸೈಡಲ್ಲಿ ಬಿಸಿ ಮಾಡಿಕೊಂಡು ನಾವು ತಿಂತಾಯಿದ್ದೀವಿ. ಹಾಗೆ ಕೆಲವೊಂದಿಷ್ಟು ಸ್ನ್ಯಾಕ್ಸ್ ಎಲ್ಲನೂ ತೊಗೊಂಡು ಬಂದಿದ್ರು ನಮ್ಮ ಫ್ರೆಂಡ್ಸು. ಅದನ್ನೆಲ್ಲನೂ ಶೇರ್ ಮಾಡಿಕೊಂಡು ತಿನ್ಕೊಂಡು ಹೊರಟ್ವಿ ನಾವು. ಮತ್ತು ವಿಂಟರ್ ಆಗಿರೋದ್ರಿಂದ ತುಂಬಾ ಫಾಗ್ ಇತ್ತು. ಬೆಳಗಿನ ಜಾವ ಎಲ್ಲ ಸ್ವಲ್ಪ ಟೈಮ್ ಅಂದ್ರೂ ಏನೂ ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಫಾಗ್ ಇತ್ತು ಅಂತ ಹೇಳ್ಬೋದು. ಸೊ ನಾವು ಫಸ್ಟು ಪ್ಲ್ಯಾನ್ ಮಾಡಿರೋಂಥ ಡೆಸ್ಟಿನೇಷನ್ ಬಂದು ಪುರಿ ಜಗನ್ನಾಥ್. ಸೊ ಹಾಗಾಗಿ ನಾವು ಬ್ಯಾಂಗ್ಳೂರಿಂದ ಹೈದ್ರಾಬಾದ್ ರೂಟ್ ತೊಗೊಂಡ್ವಿ. ಹೈದ್ರಾಬಾದಿಂದ ಒಡಿಸ್ಸಾ ಹೋಗ್ತಿದ್ವಿ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎಲ್ಲನೂ ಆಂಧ್ರ ಪ್ರದೇಶದಲ್ಲೇ ಆಯಿತು. ನಮ್ಮದು ಲಂಚ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ನಮ್ಮ ಪಾಪು ಜೊತೆ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಅವಳಿಗೂ ಕಾರಲ್ಲಿ ಬೋರ್ ಆಗಬಾರ್ದು ಅಂತ ಅವಳು ಟಾಯ್ಸ್ ಮತ್ತು ಕ್ರೇಯಾನ್ಸ್ ಎಲ್ಲನೂ ತೊಗೊಂಡು ಹೋಗಿದ್ದೆ ನಾನು. ಹಾಗಾಗಿ ಅವಳು ಯಾವುದೇ ಕಿರಿಕಿರಿ ಮಾಡ್ಕೊಳ್ದೇನೆ ಆರಾಮಾಗಿ ಜರ್ನಿನ ಎಂಜಾಯ್ ಮಾಡ್ತಿದ್ಲು, ಅವಳು ಟಾಯ್ಸ್ ಜೊತೆ ಎಲ್ಲ ಆಟ ಆಡಿಕೊಂಡು. ನಾವು ಪುರಿ ರೀಚ್ ಆಗೋ ಅಷ್ಟರಲ್ಲಿ ನೆಕ್ಸ್ಟ್ ಡೇ 11 o'clock ಆಗಿತ್ತು ನೈಟು. ಪಾಪುನು ಮಲಗಿದ್ದಾಳೆ, ನೋಡ್ತಾ ಇರ್ಬೋದು. ರೂಮ್ ಬುಕ್ ಮಾಡಿದ್ವಿ, ಬಟ್ ಅದು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಕ್ಯಾನ್ಸಲ್ ಮಾಡಿರೋದ್ರಿಂದ ಬೇರೆ ರೂಮ್ ತೊಗೊಳ್ಬೇಕಾಯ್ತು. ಸೊ ಇದು ನೋಡ್ತಾ ಇರ್ಬೋದು, ನಾವು ಮಾಡಿರೋಂಥ ರೂಮ್ ತುಂಬ ಲಕ್ಸುರಿ ಆಗಿರಲಿಲ್ಲ, ಬೇಸಿಕ್ ರೂಮ್ ಆಗಿತ್ತು. ಸೊ ಇದು ಬಾತ್ರೂಮ್ ಎಲ್ಲ ಇತ್ತು, ಕ್ಲೀನಾಗಿತ್ತು, ಪರವಾಗಿರಲಿಲ್ಲ. ಹಾಗೆ ಒಂದು ಪುಟ್ ಬಾಲ್ಕನಿ ಕೂಡ ಇತ್ತು ಈ ರೂಮ್ಗೆ. ನಾವು ಕಾರಲ್ಲಿ ಆಲ್ಮೋಸ್ಟ್ 26 to 27 hours ಅಷ್ಟು ಟ್ರಾವೆಲ್ ಮಾಡಿರೋದ್ರಿಂದ ತುಂಬಾ ಟಯರ್ಡ್ ಆಗಿತ್ತು. ಸೊ ಬಂದ ತಕ್ಷಣ ಮಲ್ಕೊಂಡ್ಬಿಟ್ವಿ. ನಮ್ಮದು ಪ್ಲ್ಯಾನ್ ಇದ್ದು ಟೆಂಪಲ್ 4 o'clock ಅಷ್ಟೊತ್ತಿಗೆ ಓಪನ್ ಆಗುತ್ತೆ, ಅಷ್ಟರಲ್ಲೇ ಎದ್ದು ಸ್ನಾನ ಮಾಡಿಕೊಂಡು ಹೋಗಿ ದರ್ಶನ ಮಾಡಬೇಕು ಅಂತ. ಬಟ್ ನಾವು ಬಂದಿರೋದೇ ಲೇಟಾಗಿರೋದ್ರಿಂದ ಎದ್ದೊಳಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಇವತ್ತು ಮಾರ್ನಿಂಗ್ 7 o'clock ಅಷ್ಟರಲ್ಲಿ ಎದ್ದು ರೆಡಿಯಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಸ್ಟೇಯಿಂದ 1 kilometer ಅಷ್ಟಿದೆ. ಸೊ ಇವಾಗ ಬೆಳಗ್ಗೆನೇ ಹೋಗಿ ದರ್ಶನ ಮಾಡ್ಕೋಬೇಕು. ಪಾಪುಗೂ ನಿದ್ದೆ ಕಂಪ್ಲೀಟ್ ಆಗಿರೋದ್ರಿಂದ ಅವಳು ಫ್ರೆಶ್ ಫೀಲ್ ಆಗಿದ್ಲು. ಸೊ ಆರಾಮಾಗಿ ವಾಕ್ ಮಾಡಿಕೊಂಡು ನಮ್ಮ ಜೊತೆನೇ ಬಂದ್ಲು ದೇವಸ್ಥಾನಕ್ಕೆ ಬೆಳಗ್ಗೆನೆ. ಸೊ ನೋಡ್ತಾ ಇರ್ಬೋದು, ಸ್ಟ್ರೀಟೆಲ್ಲ ತುಂಬಾ ಗಲೀಜಾಗಿ ಇಟ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಯಾಕಂತ ಗೊತ್ತಿಲ್ಲ, ದೇವಸ್ಥಾನದ ಹತ್ರ ಕೂಡ ತುಂಬಾ ಗಲೀಜಾಗಿತ್ತು. ಮೇ ಬಿ ಇಲ್ಲಿ ಕಲ್ಚರೇ ಆಗಿದೆ ಅಂತ ಅನಿಸುತ್ತೆ. ನಮ್ಮ ಕಡೆ ದೇವಸ್ಥಾನಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಿ ಅಂತ ನೋಡ್ಬೋದು ನಾವೆಲ್ಲರೂ. ಸೊ ಹಾಗೆ ಇಲ್ಲಿ ಸ್ಟ್ರೀಟಲ್ಲಿ ಒಡಿಸ್ಸಾ ಸ್ಟೈಲ್ ಫುಡ್ ಎಲ್ಲನೂ ಸೇಲ್ ಮಾಡ್ತಾಯಿದ್ರು. ಇಡ್ಲಿ ವಡೆ ಎಲ್ಲನೂ ಇತ್ತು. ಜೊತೆಗೆ ಒಡಿಸ್ಸಾ ಸ್ಪೆಷಲ್ ಕೆಲವೊಂದಿಷ್ಟು ತಿಂಡಿಗಳನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ರು. ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು, ಬಟ್ ಅಷ್ಟು ಕ್ಲೀನಾಗಿರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಟ್ರಾವೆಲ್ ಮಾಡುವಾಗ ಇದೆಲ್ಲ ಕಾಮನ್, ನಾವು ಅಡ್ಜಸ್ಟ್ ಆಗಲೇಬೇಕಾಗುತ್ತೆ. ಸೊ ಹಾಗೆ ನಡ್ಕೊಂಡು ನಾವು ಟೆಂಪಲ್ ಹತ್ರ ಬಂದ್ವಿ.
ಮಾರ್ನಿಂಗ್ 7 to 8 o'clock ಆಗಿರ್ಬೋದು ಅಷ್ಟೇ. ಆಲ್ರೆಡಿ ತುಂಬ ಜನ ಸೇರ್ಕೊಂಡಿದ್ರು ದೇವಸ್ಥಾನ ದರ್ಶನಕ್ಕೆ ಅಂತ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಸ್ವೀಟ್ಸ್ನೆಲ್ಲನೂ ಸೇಲ್ ಮಾಡ್ತಾಯಿದ್ರು. ಇದನ್ನೆಲ್ಲ ಪ್ರಸಾದದ ರೂಪದಲ್ಲಿ ಇವ್ರು ತಗೊಳ್ತಾರೆ ಅನಿಸುತ್ತೆ. ಹಾಗೆ ದೇವಸ್ಥಾನದ ಒಳಗಡೆ ನಮಗೆ ಕ್ಯಾಮ್ರಾ ಆಗಲಿ, ಫೋನ್ ಆಗಲಿ, ಹಾಗೆ ಸ್ಮಾರ್ಟ್ ವಾಚ್ ಯಾವುದನ್ನು ಅಲೋ ಮಾಡೋದಿಲ್ಲ. ಹಾಗಾಗಿ ಎದುರುಗಡೆನೇ ಶಾಪ್ಸ್ ಎಲ್ಲ ಇರುತ್ತೆ. ಹಾಗೆ ದೇವಸ್ಥಾನದ ಒಳಗಡೆನೂ ಕೆಲವೊಂದು ಶಾಪ್ಸ್ ಇರುತ್ತೆ. ಅಲ್ಲಿ ನಾವು 100 rupees ಚಾರ್ಜ್ ಮಾಡ್ತಾರೆ. ಅಲ್ಲಿ ಪೇ ಮಾಡಿ ನಾವು ನಮ್ಮ ಗ್ಯಾಜೆಟ್ಸ್ನೆಲ್ಲ ಕೊಟ್ಟು ಹೋಗಿ ಮತ್ತೆ ಬಂದಾದಮೇಲೆ ಕಲೆಕ್ಟ್ ಮಾಡ್ಕೊಳ್ಬೋದು. ನಾವು ಬೇಗ ಬಂದಿರೋದ್ರಿಂದ 1 ಅವರಲ್ಲೆಲ್ಲ ದರ್ಶನ ಆಯಿತು. ಬಟ್ ಒಳಗಡೆ ಕ್ಯೂ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ತುಂಬ ನುಗ್ಲಾಗ್ಬಿಡ್ತು. ಗರ್ಭಗುಡಿಲಿ ತುಂಬ ಕಾಟ ಆಯಿತು ಅಂತಲೇ ಹೇಳ್ಬೋದು. ಸೊ ಅಂತೂ ಇಂತೂ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ಹೋಗ್ತಿರೋದು ಬಂದು ಕೊನಾರ್ಕ್ ಸನ್ ಟೆಂಪಲ್ಗೆ ನಾವು ಬಂದಿರೋದು. ಇದು ಆಲ್ಮೋಸ್ಟ್ ನಮ್ದು ಹಂಪಿ ಥರನೇ ಇದೆ ಅಂತ ಹೇಳ್ಬೋದು. ಇದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿರುತ್ತೆ. ಇಲ್ಲಿ ಸ್ಟ್ರೀಟ್ ಎಲ್ಲ ನೋಡ್ತಾ ಇರ್ಬೋದು. ನಮ್ಮ ಜಾತ್ರೆಗಳು ನೆನಪಾಗ್ತಿತ್ತು ನನಗೆ. ತುಂಬಾ ಟಾಯ್ಸು ಹಾಗೆ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲನೂ ಇಟ್ಕೊಂಡಿದ್ರು. ತುಂಬಾ ಬ್ಯೂಟಿಫುಲ್ ಆಗಿತ್ತು ಎಲ್ಲನೂ. ಇಲ್ಲೂ ಅಷ್ಟೇ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದನೂ ತುಂಬಾ ಜನ ಇತ್ತು. ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಸ್ಟ್ರಕ್ಚರ್ಸ್ ಎಲ್ಲ ಅಂತಲೂ ಹೇಳ್ಬೋದು. ಕಾರ್ ಪಾರ್ಕಿಂಗಿಂದ ಆಲ್ಮೋಸ್ಟ್ ನಾವು ಒಂದು 700-800 ಮೀಟರಷ್ಟು ನಡ್ಕೊಂಡು ಬಂದಾದಮೇಲೆ ನಮಗೆ ಈ ಥರ ಮಾನ್ಯುಮೆಂಟ್ಸ್ ಸಿಗೋದು. ಇಲ್ಲಿ ನಮಗೆ ಎಂಟ್ರಿ ಟಿಕೆಟ್ ಕೂಡ ಇತ್ತು. ನನಗೆ ಸರಿಯಾಗಿ ನೆನಪಿಲ್ಲ ಎಷ್ಟು ಪೇ ಮಾಡಿದ್ದೀವಿ ಅಂತ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿದು ಮ್ಯಾಪ್ ಮತ್ತು ಸನ್ ಟೆಂಪಲ್ದು ಸ್ಟ್ರಕ್ಚರ್ಸ್ ಎಲ್ಲ ಹೇಗಿದೆ ಅನ್ನೋದನ್ನೆಲ್ಲನೂ ಇಲ್ಲಿ ಅವ್ರ ಶಾಸನದಲ್ಲಿ ಬರೆದು ಇಟ್ಟಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ಕಲ್ಲು ಕೆತ್ತನೆ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಒಂದು ಸರಿ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ, ಇಷ್ಟೆಲ್ಲನೂ ಹೇಗೆ ಮಾಡಿದ್ರು ಅವರು, ಯಾವುದೇ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಡ್ದೆ ಅಂತ. ಅಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತನೆಗಳನ್ನು ಮಾಡಿಟ್ಟಿದ್ದಾರೆ. ಈ ಸೈಡಲ್ಲಿರೋಂಥ ಎಲ್ಲ ಟೆಂಪಲ್ಸ್ನು ಒಂದೇ ಥರ ಸ್ಟ್ರಕ್ಚರ್ ಅಲ್ಲಿ ಕಟ್ಟಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ಇದೇನೇ ಫೇಮಸ್ ಇಲ್ಲಿ ಕೊನಾರ್ಕ್ ವೀಲ್ ಅಂತ ಅಂದು. ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡಿರ್ತೀರ, ಈ ವೀಲ್ನೇ ಜಾಸ್ತಿ ಫೋಕಸ್ ಮಾಡಿರ್ತಾರೆ. ಸೊ ಹಾಗೆ ನಾವು ಕೊನಾರ್ಕ್ ಟೆಂಪಲ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮುಕುಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನೆಕ್ಸ್ಟ್ ನಾವು ಬಂದಿರೋದು ಮುಕುಟೇಶ್ವರ ದೇವಸ್ಥಾನಕ್ಕೆ. ಇಲ್ಲಿ ಕೂಡ ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ. ಹೊರಗಡೆನೆ ನಾವು ಪೇ ಮಾಡಿ ನಮ್ಮ ಗೆಜೆಟ್ಸ್ನೆಲ್ಲ ಕೊಟ್ಟು ಒಳಗಡೆ ಹೋಗಬೇಕಾಗುತ್ತೆ ದರ್ಶನ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ಡೇನ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.